ಕೊಡ್ತೀವಿ ಗ್ಯಾಸ್ ಕೊಡ್ತಾರೆ. ಏನು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಗ್ಯಾಸಿನ ಒಂದು ಬೆಲೆಯನ್ನು ಏರಿಸಿದ್ದಾರೆ. ನಿರಂತರವಾಗಿ ಬಿಜೆಪಿ ಸರ್ಕಾರದವರು ಗ್ಯಾಸ್ ಬೆಲೆಯನ್ನ ಏರಿಸ್ತಾನೆ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ. ಅಡುಗೆ ಅನಿಲ ಬೆಲೆ ಏರಿಕೆ ವಿರುದ್ಧ ರಬಕವಿ ಬನಹಟ್ಟಿಯಲ್ಲಿ ಬೃಹತ್ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮುಖಂಡರಿಂದ ತೀವ್ರ ಆಕ್ರೋಶ. ಎಸ್ ನಮಸ್ಕಾರ ವೀಕ್ಷಕರೇ. ಅಡುಗೆ ಅನಿಲದ ಬೆಲೆ ಏರಿಕೆಯಿಂದ ಇಡೀ ದೇಶದ ಜನತೆ ಕಂಗಾಲಾಗಿ ಹೋಗಿದ್ದಾರೆ. ಈ ಬೆಲೆ ಏರಿಕೆಯ ಬಿಸಿ ಈಗ ಬಾಗಲಕೋಟೆ ಜಿಲ್ಲೆಯಲ್ಲೂ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೇ ತಟ್ಟಿದೆ. ಹೌದು, LPG ಸಿಲಿಂಡರ್ ಬೆಲೆ ಏರಿಕೆ ಮತ್ತು ಅನಿಲ ಕೊರತೆಯನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯು ಈಗ ಬೀದಿಗಿಳಿದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ತೇರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸಿದ್ದು ಕೊಣ್ಣೂರ್ ಅವರ ನೇತೃತ್ವದಲ್ಲಿ ರಬಕವಿ ಬನಹಟ್ಟಿ ತಹಶೀಲ್ದಾರ್ ಗಿರೀಶ್ ಸ್ವಾದಿ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯು ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಖಡಕ್ ಪ್ರತಿಭಟನಾ ಪತ್ರವನ್ನು ರವಾನೆ ಮಾಡಿದರು. ಪ್ರಮುಖ ಬೇಡಿಕೆ ಅಂದರೆ LPG ಬೆಲೆ ಇಳಿಕೆ ಮತ್ತು ಸಿಲಿಂಡರ್ ಕೊರತೆ ನಿವಾರಣೆ ಮಾಡೋದು. ಬಡವರ ಹೊಟ್ಟೆ ಮೇಲೆ ಹೊರೆ. ಹೌದು, ಸತತವಾಗಿ ಏರುತ್ತಿರುವ ಗ್ಯಾಸ್ ಬೆಲೆಯಿಂದಾಗಿ ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳ ಬದುಕು ಅಕ್ಷರಶಃ ಬೀದಿಗೆ ಬಂದಿದೆ. ಮಹಿಳೆಯರ ಆಕ್ರೋಶ. ಅಡುಗೆ ಮನೆಯ ಬಜೆಟ್ ಏರುಪೇರಾಗಿದ್ದು ಮಹಿಳೆಯರು ಜೀವನ ನಡೆಸಲು ಪರದಾಡುವಂತಾಗಿದೆ ಎಂದು ಹೇಳಿದರು. ಗ್ಯಾಸ್ ರೇಟ್ ಹೆಚ್ಚು ಮಾಡ್ರೆ ಬಡ್ರು ಎಲ್ಲಿ ಹೋಗ್ಬೇಕು? ದುಡ್ಕೊಂಡ್ ತಿನ್ನೋರು ಎಲ್ಲಿ ಹೋಗ್ಬೇಕು? ನಿಮ್ಗೆ ಗೊತ್ತಾಕೈತಿಲ್ಲ? ಎಲ್ಲಾ ರೀತಿ ಹೆಚ್ಚು ಮಾಡ್ಕೋತ ಹೋಗ್ಕಿರಿ, ಬೇರೆದವ್ರ ಮ್ಯಾಗ ಅಪವಾದ ಇಟ್ಕೋತ ಹೋಗ್ಕಿರಿ. ನಿಮಗ್ ದಯವಿಟ್ಟು ಹೇಳ್ತೀವಿ, ನಮಗ್ ಮರ್ಯಾದೆ ಕೊಟ್ಟು ಹೇಳ್ತೀವಿ, ಗ್ಯಾಸ್ ರೇಟ್ ಕಡಿಮೆ ಮಾಡ್ರಿ. ಇಷ್ಟ ನಾವ್ ಹೇಳೋದು ನಿಮಗ. ಧಿಕ್ಕಾರ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ 5 ಗ್ಯಾರಂಟಿಗಳ ಬಗ್ಗೆ ಮಾತಾಡುವಂತ ಬಿಜೆಪಿ ನಾಯಕರಿಗೆ ಈ ಮಾತು ಹೇಳಕ್ ಇಷ್ಟಪಡ್ತನು. ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟಾರು, ಅನ್ನ ಭಾಗ್ಯ ಕೊಟ್ಟಾರು, ಶಕ್ತಿ ಯೋಜನೆ ಕೊಟ್ಟಾರು, ಯುವ ನಿಧಿಯನ್ನು ಕೊಟ್ಟಾರು. ಪ್ರತಿಯೊಂದು ಕಾರ್ಯಕ್ರಮನ ಮಹಿಳೆಯರಿಗಾಗಿ ರೂಪಿಸಿದಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೀವು ಬಿಟ್ಟಿ ಭಾಗ್ಯ ಅಂತಿರಲ್ಲ, ಬಡವರಿಗೆ ನೀವು ಗ್ಯಾಸ್ ಫ್ರೀ ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಗ್ಯಾಸ್ ಬೆಲೆಯನ್ನು ಏರಿಕೆ ಮಾಡಿದ್ರಿ. ನಿಮಗೆ ಅಂತ ಮಾನವೀಯತೆ ಇದೆಯಾ? ಇದ್ರೆ ನೀವು ಪ್ರಶ್ನೆ ಮಾಡಬೇಕು. ಗ್ಯಾಸ್ ಬೆಲೆ ಏರಿಕೆಯು ಕೇವಲ ಮನೆಗಳ ಮೇಲೆ ಮಾತ್ರವಲ್ಲದೆ ಸಣ್ಣ ಪುಟ್ಟ ಉದ್ದಿಮೆಗಳ ಮೇಲೂ ಕೂಡ ತೀವ್ರ ಪರಿಣಾಮ ಬೀರಿದೆ. ದಿನಸಿ ದರ ಏರಿಕೆ, ಅನಿಲ ಬೆಲೆ ಏರಿಕೆಯಿಂದಾಗಿ ಉಳಿದ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಗಗನಕ್ಕೇರುತ್ತಿದೆ ಎಂದು ಮಹಿಳಾ ಘಟಕ ಆತಂಕ ವ್ಯಕ್ತಪಡಿಸಿದೆ. ಇನ್ನು ಈ ಪ್ರತಿಭಟನೆಯ ನೇತೃತ್ವವನ್ನು ತೇರದಾಳ ಮತಕ್ಷೇತ್ರದ ಮುಖಂಡರಾದ ಸಿದ್ದು ಕೊಣ್ಣೂರ್ ಅವರ ನೇತೃತ್ವದಲ್ಲಿ ಹಾಗೂ ಬಾಗಲಕೋಟೆ ಮಹಿಳಾ ಕಾಂಗ್ರೆಸ್ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಮೋಶಪ್ಪ ಗುಳ್ವಾಳ್, ಕವಿತಾ ಕೊಣ್ಣೂರು, ತೇರದಾಳ ಮತಕ್ಷೇತ್ರದ ಹಲವಾರು ಮಹಿಳಾ ಕಾರ್ಯಕರ್ತರು ಹಾಗೂ ಗ್ಯಾರಂಟಿ ಯೋಜನೆಯ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಸೇರಿದಂತೆ ಹಲವಾರು ನಾಯಕರು ಭಾಗಿಯಾಗಿದ್ದರು. ಇವತ್ತಿನ ದಿವಸ ಹೋರಾಟವನ್ನು ಯಾಕೆ ಹಮ್ಮಿಕೊಂಡ್ವು ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಯಾಕಂತಂದ್ರ ಕಾಂಗ್ರೆಸ್ ಪಕ್ಷದವರು ಏನು ಒಳ್ಳೆ ಕೆಲಸ ಮಾಡ್ಯಾರು, ಬಿಜೆಪಿ ಅವ್ರು ಏನು ಕೆಲಸ ಮಾಡ್ಯಾರು ಅನ್ನೋದು ಬಹಳ ಮುಖ್ಯ ಐತಿ. ನೀವು ಮೀಡಿಯಾದವರು ಯಾರು ತಪ್ಪು ಮಾಡ್ತಾರಲ್ಲ ಅವ್ರಿಗೆ ನೀವು ಅವ್ರ ವಿರೋಧವಾಗಿ ನೀವು ಕೊಡುವಂತ ಕೆಲಸ ಮಾಡ್ಬೇಕು. ಮೊದಲು ಮೀಡಿಯಾದವ್ರಿಗೆ ನಾ ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಂತಂದ್ರ ಇವತ್ತಿನ ದಿವಸ ಸಿಲಿಂಡರ್ ಏರಿಕೆ ಎಷ್ಟು ತೊಂದರೆ ಐತಿ ಅನ್ನೋದು ಜನತೆಗೆ ಗೊತ್ತಾಗತ್ತೆ. ಯಾಕಂತಂದ್ರ ಪ್ರತಿಯೊಬ್ಬರು ಈಗ ಅವಾಗ ಮೊದಲ ಕಟ್ಟಿಗೆ ಎಲ್ಲ ಉರಿತಿದ್ರ ಬಡವ್ರ, ಈಗ ಪ್ರತಿಯೊಬ್ಬರು ಸಿಲಿಂಡರ್ ಇಂದ ಉರಿತಾರ. ಆದ್ರ ಏನ್ ಸಮಸ್ಯೆ ಆಕೈತಿ ಅವ್ರಿಗೆ? ಈ 800 ರೂಪಾಯಿ ಮೊದಲಿತ್ತು, ಈಗ ಒಂದೇ ದಿನದಾಗ 60 ರೂಪಾಯಿನೂ ಹೆಚ್ಚು ಮಾಡ್ಯಾರ. 60 ರೂಪಾಯಿ ಗಂಟ್ಲೆ ಹೆಚ್ಚಾದ್ರ ಅವ್ರಿಗೆ ಬಹಳ ಕಷ್ಟ ಆಗತ್ತೆ ಬಡವರಿಗೆ. ಅದಕ್ಕೆ ದಯವಿಟ್ಟು ಈ ಬೆಲೆಯನ್ನು ಇಳಿಕೆ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರ ಈ ದೇಶದ ಜನ ಉಗ್ರ ಹೋರಾಟವನ್ನು, ಪಕ್ಷಾತೀತವಾಗಿ ಉಗ್ರ ಹೋರಾಟವನ್ನು ಮಹಿಳೆಯರು ಮಾಡ್ತಾರೆ. ದಯವಿಟ್ಟು ಮೋದಿ ಅವರು ಈಗಾಗಲೇ ಏನೋ ಒಂದ ಯುದ್ಧ ನಡೆದೈತಿ, ಯುದ್ಧ ಸಲುವಾಗಿ ತುಟ್ಟಿ ಆಗೈತಿ, ಇವ್ರ ರಾಜಕಾರಣಿಗಳು ಹೇಳ್ತಾರ. ಆದ್ರ ತುಟ್ಟಿ ಆಗ್ಲಿ, ಅದ ಯುದ್ಧ ನಡೀಲಿ, ತುಟ್ಟಿ ಆಗ್ಲಿ, ಅದಕ್ಕೆ ಇವ್ರಿಗೆ ಅನುದಾನ ಕೊಡಕ್ಕೆ ಏನಾಕೈತಿ? ರಸ್ತೆ ಮೇಲೆ ಗ್ಯಾಸ್ ಇಟ್ಟು ಪ್ರತಿಭಟನೆ ನಡೆಸಿ ಕೂಡಲೇ ಕೇಂದ್ರ ಸರ್ಕಾರವು LPG ಬೆಲೆಯನ್ನು ನಿಯಂತ್ರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಮಹಿಳಾ ಘಟಕ ಎಚ್ಚರಿಕೆಯನ್ನು ನೀಡಿದೆ. ವರದಿ ಸಂತೋಷ್ ಪ್ರಕಾಶ್ ಹೊಸಮನಿ, ಪರ್ವಾ ನ್ಯೂಸ್, ರಬಕವಿ ಬನಹಟ್ಟಿ.